ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ಯಾರಾಮಿಲಿಟರಿ ಆ್ಯಂಡ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ಈ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂತ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಈಗಾಗಲೇ ಮ್ಯಾಥ್ಸ್ ಅನ್ನೋ ಒಂದು ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ನಿ. ಬಟ್ ನಡಕ್ಕೆ ಕೆಲವೊಂದಷ್ಟು ಟೆಕ್ನಿಕಲ್ ಇಶ್ಯೂ ಆಗಿದ್ದರಿಂದ ಕ್ಲಾಸ್ಗಳನ್ನು ಬಂದ್ ಮಾಡಿದ್ದು. ಬಟ್ ಇಂಗ್ಲೀಷ ಮತ್ತು ರೀಸನಿಂಗ್ ಕ್ಲಾಸ್ಗಳು ನಿಮಗೆ ಸ್ಟಾರ್ಟ್ ಇದ್ದು. ಆದರೆ ಇವತ್ತಿನಿಂದ ಏನು ಮಾಡೋಣಪ್ಪ ಅಂದ್ರೆ ಮ್ಯಾಥ್ಸ್ ಅನ್ನೋ ಕ್ಲಾಸ್ಗಳನ್ನ ಹೆಂಗೆ ಸ್ಟಾರ್ಟ್ ಮಾಡೋಣಪ್ಪ ಅಂದರೆ SSCGD ಎಕ್ಸಾಮ್ ಪರ್ಪಸ್ ನಾವು ಮ್ಯಾಥ್ಸ್ ಮಹಾ ಮ್ಯಾರಥಾನ್ ಅನ್ನುವಂಥ ಕ್ಲಾಸ್ಗಳನ್ನು ನಾವು ನಮ್ಮ PW ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಮಾಡ್ತಿದ್ದೇವೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತಿನಿಂದ ಪ್ರತಿದಿನ ಸಂಜೆಗೆ 7 ಗಂಟೆಗೆ ಸುಮಾರು ಮ್ಯಾಥ್ಸ್ ಕ್ಲಾಸ್ ಲೈವ್ ಇರ್ತದೆ ಸ್ನೇಹಿತರೆ. ಸೊ ಆ ಕ್ಲಾಸ್ನಲ್ಲಿ ಏನಿರ್ತದೆ ಅಂದ್ರೆ ಮ್ಯಾಥ್ಸ್ ಮಹಾ ಮ್ಯಾರಥಾನ್ ಅಂದರೆ ಸೊ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ನ ಪ್ರಿವಿಯಸ್ ಇಯರ್ ಕ್ವಶನ್ಗಳು ಇರ್ತಾವೆ. ಸೊ ಆ ಕ್ವಶನ್ಗಳನ್ನು ನಾವು ಬಿಡಿಸ್ಕೊತ ಹೋಗೋಣ. ಸೊ ಅಲ್ಲೇ ನಮಗೇನಾದರೂ ಡೌಟ್ ಇದ್ದರೆ ಅಲ್ಲೇ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ ಸ್ನೇಹಿತರೆ. ಸೊ ಇವತ್ತಿನ ಒಂದು ಈ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಸೊ ಇಲ್ಲಿ ಮೊದಲನೇ ಕ್ವಶನ್ಗೆ ಹೋಗೋಣ ನಾವು ಈ ಮ್ಯಾರಥಾನದ್ದು. ಸೊ ಇಲ್ಲಿ ಮೊದಲನೇ ಕ್ವಶನ್ ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಮೊದಲನೇ ಕ್ವಶನ್: ಎ ಶಾಪ್ ಹ್ಯಾಸ್ ಅ ಟೋಟಲ್ ಆಫ್ 980 ಲೈಟ್ಸ್ ಇನ್ ದ ರೇಷಿಯೋ 2:5:7 in white, yellow and red colors. Number of lights of each colors in the shop. ಯಾವ ಒಂದು ಚಾಪ್ಟರ್ ಮೇಲೆ ಐತಪ್ಪ ಅಂದ್ರೆ ಈ ಒಂದು ಕ್ವಶನ್ ಸ್ನೇಹಿತರೆ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಸೊ ಈ ಒಂದು ಚಾಪ್ಟರ್ ಮೇಲೆ ಈ ಒಂದು ಕ್ವಶನ್ ಐತೆ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಕನ್ನಡದಲ್ಲಿ ಈ ಕ್ವಶನ್ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ, ಒಂದು ಅಂಗಡಿಯಲ್ಲಿ 2:5:7 ಅನುಪಾತದಲ್ಲಿ ಬಿಳಿ, ಹಳದಿ ಮತ್ತು ಕೆಂಪು ಬಣ್ಣಗಳ ಒಟ್ಟು 980 ಲೈಟ್ಗಳಿದಾವಂತ. ಸೊ ಅಂಗಡಿಯಲ್ಲಿರುವ ಪ್ರತಿಯೊಂದು ಲೈಟ್ಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ಗಳನ್ನು ಕೂಡ ನಿಮ್ಮ ಮುಂದೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ಈ ಲೆಕ್ಕವನ್ನು ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಈಗ ನಾವು ಈ ಲೆಕ್ಕವನ್ನು ಮಾಡೋಣ ಅಂತ ಹೇಳ್ತೀನಿ. ಸೊ ಇಲ್ಲಿ ಸ್ನೇಹಿತರೆ ಮೊದಲಿಗೆ ಏನು ಕೊಟ್ಟಾನ, ಟೋಟಲ್ ನಂಬರ್ ಆಫ್ ಲೈಟ್ಸ್ ಎಷ್ಟು ಅದಾವಂತ 980 ಅದಾವಂತ. ಸೊ ಅದನ್ನು ನಾವು ಮೊದಲಿಗೆ ಇಲ್ಲಿ ಬರ್ಕೊಳ್ಳೋಣ. ಸೊ ಟೋಟಲ್ ನಂಬರ್ ಆಫ್ ಲೈಟ್ಸ್ ಎಷ್ಟು ಅದಾವಂತ 980 ಅದಾವಂತ. ಟೋಟಲ್ ನಂಬರ್ ಆಫ್ ಲೈಟ್ಸ್ ಅದಾವಂತ ಸ್ನೇಹಿತರೆ. ಸೊ ನಮಗೆ ರೇಷಿಯೋ ಯಾವ ರೀತಿ ಐತಿ, ವೈಟಾ, ಯೆಲ್ಲೋ, ರೆಡ್ ಕಲರ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು, ವೈಟಾ, ಯೆಲ್ಲೋ, ರೆಡ್ ಕಲರ್ಸ್ ರೇಷಿಯೋ ಯಾವ ರೀತಿ ಐತಪ್ಪ ಅಂದ್ರೆ 2:5:7 ಅನ್ನೋ ರೇಷಿಯೋ ಒಳಗೆ ಐತಿ. ಸೊ ಟೋಟಲ್ ಕೂಡಿಸಿದ್ರೆ ಎಷ್ಟು ಬರ್ತದೆ ನಮಗೆ 14 ಬರ್ತದೆ ಸ್ನೇಹಿತರೆ. ಸೊ ಇಲ್ಲಿ ಏನು ಮಾಡೋಣ, 14x ಅಂತ ಇಷ್ಟುಕೊಳ್ಳೋಣ. ಸೊ = 980 ಹಾಕೋಣ. ಸೊ 14 ಮಗ್ಗಿ 985 ನೋಡ್ರಿ. ಸೊ ಮೊದಲಿಗೆ ನಾವು ಲೆಕ್ಕ ಮಾಡ್ಕೊತ ಹೋಗೋಣ. ಸೊ 1400 ಮಗ್ಗಿ 985 ನೋಡ್ರಿ. 14 14 98 ಐತೆ. ಸೊ 14 1 14 7 98 ಅಂದ್ರೆ 70 ನಮಗೆ ಇಲ್ಲಿ ಏನಾಯ್ತು, ಎಕ್ಸ್ನ ಬೆಲೆ ಬಂತು. ಸೊ ಸ್ನೇಹಿತರೆ ಇಲ್ಲೇನು ಮಾಡೋಣ, 70ನ ಪ್ರತಿಯೊಂದು ರೇಷಿಯೋಕ್ಕೂ ಇಂಟು ಮಾಡ್ಕೊತ ಹೋಗೋಣ. ಸೊ 70ನ 2ಕ್ಕೆ ಇಂಟು ಮಾಡಿದ್ರೆ ಎಷ್ಟಾಯಿತು, 140 ಆಯಿತು. 70ನ 5ಕ್ಕೆ ಇಂಟು ಮಾಡಿದ್ರೆ 350 ಆಯಿತು. ಸೊ 70ನ 7ಕ್ಕೆ ಇಂಟು ಮಾಡಿದ್ರೆ 490 ಆಯಿತು ಸ್ನೇಹಿತರೆ. ಸೊ 140, 350, 490 ಯಾವುದಾದ್ರೂ ಒಂದು ರೇಷಿಯೋ ಐತನಾ? ಸೊ ಐತಿ. ಯಾವುದೈತಿ? ಇಲ್ಲೇ ಐತಿ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸೊ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಏನು ಕೇಳಿದಾನವ, ಒಂದು ಅಂಗಡಿಯಲ್ಲಿ 2:5:7 ಅನುಪಾತದಲ್ಲಿ ಬಿಳಿ, ಹಳದಿ, ಕೆಂಪು ಬಣ್ಣಗಳಲ್ಲಿ ಒಟ್ಟು 980 ಲೈಟ್ಗಳಿದಾವಂತ. ಹಾಗಾದ್ರೆ ಪ್ರತಿಯೊಂದು ಲೈಟ್ಗಳ ಸಂಖ್ಯೆನ ಕೇಳಿದಾನ. ಸೊ ಆ ಸಂಖ್ಯೆನ ಕೇಳಿದಾಗ ಏನು ಮಾಡ್ಬೇಕಂತ ಇಲ್ಲಿ ಲೆಕ್ಕದ ಮುಖಾಂತರ ಬಿಡಿಸಿದ್ದು. ಸೊ ಆಪ್ಷನ್ ನಂಬರ್ ಎ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಯಾರ್ಯಾರು ಎ ಅಂತ ಕಮೆಂಟ್ ಮಾಡಿದ್ದಾರೆ ನೋಡ್ರಿ, ಅವ್ರದ್ದು ರೈಟ್ ಆನ್ಸರ. ಸೊ ಇನ್ನು ಎರಡನೇ ಕ್ವಶನ್ಗೆ ಹೋಗೋಣ. ಸೊ ಎರಡನೇ ಕ್ವಶನ್ ಯಾವುದೈತಿಪ್ಪ ಅಂದ್ರೆ ಇಲ್ಲೇ ದೇರ್ ಆರ್ ಟೋಟಲ್ 420 ಕ್ವಶನ್ಸ್ ಇನ್ ಅ ಕ್ವಶನ್ ಪೇಪರ್. ಸೊ ಒಂದು ಕ್ವಶನ್ ಪೇಪರ್ನಲ್ಲಿ ಏನಿದಾವಂತಪ್ಪ, 420 ಕ್ವಶನ್ಗಳಿದಾವಂತ. ಸೊ ಈ ಸ್ಟೂಡೆಂಟ್ ಆನ್ಸರ್ 300 ಕ್ವಶನ್ ಕರೆಕ್ಟ್ಲಿ. ಒಬ್ಬ ಸ್ಟೂಡೆಂಟ್ ಏನು ಮಾಡಿದಾನಂತ 300 ಕ್ವಶನ್ಗಳಿಗೆ ಕರೆಕ್ಟ್ಲಿ ಆನ್ಸರ್ ಮಾಡಿದಾನಂತ. ದ ರೇಷಿಯೋ ಬಿಟ್ವೀನ್ ದ ನಂಬರ್ ಆಫ್ ಕ್ವಶನ್ಸ್
ಹಿ ಆನ್ಸರ್ಡ್ ರಾಂಗ್ಲಿ ಆ್ಯಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್. ಸೊ ಇಲ್ಲಿ ಕ್ವಶನನ್ನು ಏನು ಕೇಳಿದಾನೆ ನೋಡ್ರಿ, ಒಂದು ಸತ ಕನ್ನಡದಲ್ಲಿ ಕೂಡ ನೋಡೋಣ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 420 ಪ್ರಶ್ನೆಗಳಿವೆ. ಒಬ್ಬ ವಿದ್ಯಾರ್ಥಿಯು 300 ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ನೀಡಿದ್ದಾನೆ. ಅವನು ತಪ್ಪು ಉತ್ತರ ನೀಡಿದ ಪ್ರಶ್ನೆಗಳು ಮತ್ತು ಒಟ್ಟು ಪ್ರಶ್ನೆಗಳ ನಡುವಿನ ಅನುಪಾತವನ್ನು ಕಂಡುಹಿಡಿ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಸ್ನೇಹಿತರೆ, ಸೊ ಅವ್ರು ನಮಗೂ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟೈತಿ? 420 ಐತಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಕರೆಕ್ಟ್ ಆದಂಥ ಕ್ವಶನ್ಸ್ ಎಷ್ಟು ಅದಾವಂತ? 300 ಕರೆಕ್ಟ್ ಆಗಿದಾವಂತ. ಹಾಗಾದ್ರೆ ತಪ್ಪಾದಂಥ ಕ್ವಶನ್ ಎಷ್ಟು ಇದಾವ? 120 ಕ್ವಶನ್ ತಪ್ಪಾಗಿರ್ತಾವೆ. ಹೌದು ಸ್ನೇಹಿತರೆ. ಸೊ ಇಲ್ಲಿ ಏನೈತಿ? ಟೋಟಲ್ ಐತಿ. ಸೊ ನಮಗೀಗ ಹಿಂಟ್ ಮುಖಾಂತರ ನಾವು ಮೂರನ್ನು ಪತ್ತೆ ಹಚ್ಚಿದ್ವು. ಸೊ ಟೋಟಲ್ 420 ಕ್ವಶನ್ ಅದಾವ, ಅದರಲ್ಲಿ 300 ಕ್ವಶನ್ ಕರೆಕ್ಟ್ ಆಗಿದಾವ, 120 ಕ್ವಶನ್ ರಾಂಗ್ ಆಗಿದಾವೆ. ಸೊ ಇಲ್ಲಿ ನಮಗೆ ಅನುಪಾತ ಯಾವುದಕ್ಕೆ ಇದನ್ನ? ರಾಂಗ್ ಆಗಿದ್ದು ಎಷ್ಟೈತಿ? 120 ಅನುಪಾತ ಟೋಟಲ್ ನಂಬರ್ ಕ್ವಶನ್ ಎಷ್ಟು ಅದಾವು? 420 ಐತಿ. ಸೊ ಈ ಝೀರೋ ಗೆಟ್ ಕ್ಯಾನ್ಸಲ್. ಈ ಝೀರೋ ಗೆಟ್ ಕ್ಯಾನ್ಸಲ್ ಆತಂದ್ರೆ 6 2 12, 6 7 42. ಸೊ 2:7 ಯಾವುದಾದ್ರೂ ಆಪ್ಷನ್ ಐತನ ನೋಡ್ರಿ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ. ಸೊ ಈ ಕ್ವಶನ್ ಕೂಡ ನಿಮಗೆ SSC GD ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಿದ್ದಂಥ ಕ್ವಶನ್ ಆಗೈತಿ. ಸೊ ಈ ಕ್ವಶನ್ ತಿಳಿತಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಸೊ ಇನ್ನು ಮೂರನೇ ಕ್ವಶನ್ಗೆ ಹೋಗೋಣ. ಸೊ ಮೂರನೇ ಕ್ವಶನ್ ಕ್ಲಿಯರ್ಲಿ ಓದ್ರಿ. ದೇರ್ ಆರ್ ಟೋಟಲ್ 700 ಕ್ವಶನ್ಸು. ಸೇಮ್ ಈಗೇನು ಎರಡನೇ ಕ್ವಶನನ್ನು ಬಿಡಿಸಿದ್ದೇವಲ್ಲ, ಸೊ ಅದೇ ಕ್ವಶನ್ ಟೈಪನ್ನು ಈ ಕ್ವಶನ್ ಕೂಡ ಐತಿ. ದೇರ್ ಆರ್ 700 ಕ್ವಶನ್ ಇನ್ ಅ ಕ್ವಶನ್ ಪೇಪರ್. A student answer 380 question correctly. The ratio between answered wrongly and total number of questions. So ಇಲ್ಲಿ ಕೂಡ ಏನು ಮಾಡಿದಾನ, ಒಟ್ಟು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟದಾವು ಅವುಗಳನ್ನ ಬರ್ಕೊಂಡು 700 ಪ್ರಶ್ನೆಗಳಿದಾವಂತ. ಅದರಲ್ಲಿ ರೈಟ್ ಆದಂಥ ಎಷ್ಟು? 380 ಕ್ವಶನ್ ರೈಟ್ ಆಗಿದಾವಂತ. ಸೊ ಹಾಗಾಗಿ ರಾಂಗ್ ಆದಂಥ ಕ್ವಶನ್ಗಳು ಎಷ್ಟಕ್ಕವ? 700ರಲ್ಲಿ 380 ಮೈನಸ್ ಮಾಡಿರಿ, 320 ಉಳಿತದ. ಹೌದಿಲ್ಲ? ಸೊ 700ರಲ್ಲಿ 380 ಮೈನಸ್ ಮಾಡ್ರೆ ಸೊ ಇಲ್ಲಿ ಟೋಟಲ್ ಎಷ್ಟು ಅದಾವ? ನಮಗೆ 700 ಅದಾವ. ಇದರಲ್ಲಿ ರೈಟ್ ಆದಂಥ ಆನ್ಸರ್ 380, ರಾಂಗ್ ಆದಂಥ ಆನ್ಸರ್ 320. ಸ್ನೇಹಿತರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಇದರಲ್ಲಿ ಆನ್ಸರ್ ಯಾವುದು ಕರೆಕ್ಟ್ ಆಕತ್ತೆ ಅಂತ. ಸೊ ಇಲ್ಲಿ ನಮ್ಮ ಕ್ವಶನ್ ಏನು ಕೇಳಿದಾನ? 320 ರಾಂಗ್ ಆಗಿದಾವಂತ ಅವನು ಆನ್ಸರ್. ಅನುಪಾತ 700 ಕ್ವಶನ್ ಟೋಟಲ್ ಅದಾವ. ಸೊ ಹಾಗಾಗಿ ಸೊ ಈ ಝೀರೋ ಗೆಟ್ ಕ್ಯಾನ್ಸಲ. ಸೊ 16 32 70 ಹೊಡ್ರಿ. 7 2 1 2 6 12 2 35. ಸೊ 16:35. ಸಾರಿ ಕ್ವಶನ್ದಾಗ ಆಲ್ರೆಡಿ ಟಿಕ್ ಆಗೈತಿ. ಸೊ ಆನ್ಸರ್ ಯಾವ್ದು ಕರೆಕ್ಟ್ ನಮಗೀಗ? 16:35 ರೈಟ್ ಆನ್ಸರ್. ಇದು ಕೂಡ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಿದ್ದಂತಹ ಕ್ವಶನ್ ಆಗೈತಿ. ಸೊ ಸ್ನೇಹಿತರೆ ಇದನ್ನು ಬಿಡಿಸೋದು ಯಾವ ರೀತಿ ಅಂತ ಗೊತ್ತಾಯ್ತು ಅಂದ್ಕೊಳ್ತೀನಿ. ಸೊ ನಾನು ಮುಂದಿನ ಕ್ವಶನ್ಗೆ ಹೋಗೋಣ ಅಂತ ಅಂದ್ಕೊಳ್ತೀನಿ. ಸೊ ಈ ಕ್ವಶನನ್ನು ನೋಡ್ರಿ ಸ್ನೇಹಿತರೆ, ಮೊದಲೇ ಕ್ವಶನನ್ನು ಓದ್ತೀನಿ. ಎ ಟೇಲರ್ ಸೀವ್ಸ್ ಫ್ಯೂ ಟೈಮ್ಸ್ ಆ್ಯಸ್ ಮೆನಿ ಕ್ಲೋತ್ಸ್ ಇನ್ ಕರೆಕ್ಟ್ಲಿ ಆ್ಯಸ್ ಹೀ ಸೀವ್ಸ್ ದೆಮ್ ಕರೆಕ್ಟ್ಲಿ ಇಫ್ ಹೀ ಸೀವ್ಸ್ ಟೋಟಲ್ 84 ಕ್ಲಾತ್ಸ್ ಇನ್ ಟೋಟಲ್. ಹೌ ಮೆನಿ ಕ್ಲಾತ್ಸ್ ಡಿಡ್ ಹೀ ಸಾ ಕರೆಕ್ಟ್ಲಿ? ಅಂದ್ರೆ ಏನೈತೆ ಅಂದ್ರೆ ಕ್ವಶನ್ ಒಳಗೆ ಒಬ್ಬ ದರ್ಜಿ ಒಬ್ಬನು ಅಂದ್ರೆ ಒಬ್ಬ ಬಟ್ಟೆ ಹೊಲಿಯುವವನು ಎಷ್ಟು ಬಟ್ಟೆಗಳನ್ನು ಸರಿಯಾಗಿ ಹೊಲಿತಾನಲ್ಲ ಅದರ 5 ಪಟ್ಟಿನಷ್ಟು ಬಟ್ಟೆಗಳನ್ನು ಸರಿಯಾಗಿ ಹೊಲಿದಿರೋದಿಲ್ಲ ಅಂತ. ಅಂದರೂ ಆ ಬಟ್ಟೆ ಹೊಲಿಯೋನು ಇಲ್ಲಿ ನಮಗೆ ಹಿಂಟ್ ಏನೈತೆ ನೋಡ್ರಿ. ಒಂದು ಬಟ್ಟೆಯನ್ನು ಸೊ ಈಗ ಫಾರ್ ಎಕ್ಸಾಂಪಲ್ ಈ ಒಬ್ಬ ದರ್ಜಿ X ಅನ್ನೋ ಬಟ್ಟೆಯನ್ನು ಹೊಲದಂದ್ರೆ ಅವನು 5X ಅನ್ನೋ ಬಟ್ಟೆಯನ್ನು ಆ ಬಟ್ಟೆಯನ್ನು ಹೊಲಿಯೋದಕ್ಕೆ ತಪ್ಪು ಬಟ್ಟೆಗಳನ್ನು ಹೊಲಿದಿರ್ತಾರಂತ. ಅಂದ್ರೆ ಇಲ್ಲಿ ಟೋಟಲ್ ಆತ ಎಷ್ಟಂತ 84 ಬಟ್ಟೆಗಳನ್ನು ಟೋಟಲ್ ಹೊಲಿದ ಅಂತ. ಅಂದ್ರೆ ಇದರಲ್ಲಿ ತಪ್ಪು ಹೊಲಿದಂಥವು ಸರಿ ಹೊಲಿದಂಥವು ಎರಡು ಮಿಕ್ಸ್ ಅದಾವ. ಹಾಗಾದ್ರೆ ಆ ದರ್ಜೆಯೊಬ್ಬನು ಸರಿಯಾಗಿ ಹೊಲಿದಿರ್ತಕ್ಕಂಥ ಬಟ್ಟೆಗಳು ಎಷ್ಟು ಅದಾವು? ಈ 84ರಲ್ಲಿ ಆ ದರ್ಜೆ ಸರಿಯಾಗಿ ಹೊಲಿದಿರ್ತಕ್ಕಂಥ ಬಟ್ಟೆಗಳು ಎಷ್ಟು ಅದಾವಪ್ಪ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ X ಅಂದ್ರೆ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು. ಮೊದಲಿಗೆ ನೋಡೋಣ ಸ್ನೇಹಿತರೆ, ಒಂದು ಬಟ್ಟೆಯನ್ನು ಹೊಲಿದಪ್ಪ ಅಂದ್ರೆ ಒಂದು ಬಟ್ಟೆಯನ್ನು ಹೊಲದಂದ್ರೆ ಅದ್ರ ಜೊತೆಗೆ ಏನಕ್ಕವಂತ 5 ಬಟ್ಟೆಗಳು ಅವನು
ಕೆಡ್ತಾವಂತ ಅದ್ರ ಸಂಬಂಧ ಟೋಟಲ್ ಎಷ್ಟಾಗಿದ್ದಾವೆ 84 ಬಟ್ಟೆಗಳು. ಸೊ ಇಲ್ಲಿ ಏನು ಮಾಡೋಣ, 1 + 5 ಎಷ್ಟಾಯ್ತು 6x = 84 ಆಗ್ತದೆ. ಸೊ 6 1 6 1 6 6 4 24. ಸೊ ಎಕ್ಸ್ನ ಬೆಲೆ ಎಷ್ಟು ಬಂತು, 14 ಬಂತು ಸ್ನೇಹಿತರೆ. ಸೊ ಈ 14ಅನ್ನು ಇಲ್ಲಿ ತುಂಬ್ರಿ. 14 ಬಟ್ಟೆಗಳನ್ನು ಹೊಲದಂದ್ರೆ ಆ ಮನುಷ್ಯ 14 ಸರಿ ಬಟ್ಟೆಗಳನ್ನು ಹೊಲದಂದ್ರೆ 70 ತಪ್ಪು ಬಟ್ಟೆಗಳನ್ನು ಹೊಲಿದಿರ್ತಾನಂತ. ಸೊ ಇಲ್ಲಿ ನಮಗೇನು ಕೇಳಿದಾರ, 84 ಬಟ್ಟೆಗಳನ್ನು ಹೊಲಿದಿದ್ರೆ ಎಷ್ಟು ಬಟ್ಟೆಗಳು ಸರಿಯಾಗಿ ಹೊಲಿದಿದ್ದಾನೆ. ಸೊ ಸರಿಯಾಗಿ ಹೊಲಿದಿರ್ತಕ್ಕಂಥ ಬಟ್ಟೆಗಳು ಎಷ್ಟೈತಿ ಇಲ್ಲಿ 14 ಐತಿ. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಸೊ ಈ ಪ್ರಶ್ನೆ ತಿಳಿತಂತ ಅಂದ್ಕೊಳ್ತೇನೆ ಸ್ನೇಹಿತರೆ. ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಮುಂದಿನ ಕ್ವಶನ್ ಯಾವುದೈತಪ್ಪ ಅಂದ್ರೆ ನೋಡ್ಬೋದು, ಇನ್ ಫರ್ನಿಚರ್ ಸ್ಟೋರ್ಸ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. 2 ಸಂಖ್ಯೆಗಳು 8:11 ಅನುಪಾತದಲ್ಲಿದ್ದರೆ ಆ 2 ಸಂಖ್ಯೆಗಳಿಗೆ 24 ಸೇರಿಸಿದಾಗ ಅನುಪಾತವು 14:17 ಆಗುತ್ತದೆ. ಹಾಗಾದರೆ ಆ 2 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಒಳಗೈತಿ. ಸೊ ಸ್ನೇಹಿತರೆ ಇಲ್ಲಿ ಮೊದಲ ಅನುಪಾತ ಎಷ್ಟೈತಪ್ಪ ಅಂದ್ರೆ 8:11 ಐತಂತ. ಸೊ ಈ 2 ಅನುಪಾತದ ಸಂಖ್ಯೆಗಳಿಗೆ ಎಷ್ಟು ಕೂಡಿಸ್ತಾರಂತವ್ರ, 24 ಪ್ಲಸ್ ಮಾಡ್ತಾರಂತ. ಸೊ ಅವಾಗ ಅನುಪಾತ ಏನಕ್ಕತ್ತಂತ 8 ಇದ್ದದ್ದು 14 ಆಕತ್ತಂತ, 11 ಇದ್ದದ್ದು 17 ಆಕತ್ತಂತ. ಸೊ ಎರಡಕ್ಕೂ ಏನು ಕೂಡಿಸಿದಾರವ್ರ, 24 ಅನ್ನೋ ಸಂಖ್ಯೆಯನ್ನು ಕೂಡಿಸಿದಾರಂತ. ಸೊ ಹಾಗಾದ್ರೆ ಆ 2 ಸಂಖ್ಯೆಗಳ ಕೂಡಿಸಿದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಮೊದಲಿಗೆ ನಾವು ಈ ಲೆಕ್ಕವನ್ನು ಹೆಂಗೆ ಬಿಡಿಸ್ಬೇಕಂದ್ರೆ, ಸೊ 8 14 ನಡುವೆ ಎಷ್ಟು ಡಿಫ್ರೆನ್ಸ್ ಐತಿ, 6 ಐತಿ. ಹೌದು, 6 ಇಲ್ಲಿ ಬರ್ಕೋರಿ. 11 17 ನಡುವೆ 6 ಐತಿ. ಹೌದು, ಅಂದ್ರೆ ಪ್ರತಿ 6 ಯೂನಿಟ್ಗೆ 24 ಯೂನಿಟ್ ಅಂತ ಬರತೈತಿ. ಅಂದ್ರೆ 1 ಯೂನಿಟ್ಗೆ ಎಷ್ಟಕ್ಕತಿ, 6 1 6 4 ಅಂದ್ರೆ ಇಲ್ಲಿ ನಮಗೆ 1 ಯೂನಿಟ್ ಅಂದ್ರೆ 4 ಅಂತ ಸಿಕ್ತು. ಹಾಗಾದ್ರೆ ಈಗ ನಮಗೆ ಮೂಲತಃ ಸಂಖ್ಯೆಗಳು ಯಾವದಾವ, 8 ಮತ್ತು 11 ಅನುಪಾತದಲ್ಲಿದ್ದಾವ. ಸೊ ಇದಕ್ಕೆ 8ಕ್ಕೆ ಸೊ ಇಲ್ಲಿ ನಮಗೆ 8 ಯೂನಿಟ್ ಐತಿ. 1 ಯೂನಿಟ್ ಅಂದ್ರೆ 4 8 ಯೂನಿಟ್ ಅಂದರೆ 8 4 32 ಪ್ಲಸ್ 11 4 44. ಸೊ 32ಅನ್ನು 44ಕ್ಕೆ ಕೂಡಿಸಿದ್ರೆ ಎಷ್ಟಾಗತ್ತೆ ನೋಡ್ರಿ. 32ಅನ್ನು 44ಕ್ಕೆ ಕೂಡಿಸಿದ್ರೆ ಎಷ್ಟಾಗತ್ತಿ. ಸೊ 44 + 30 74 76. ಸೊ ಆನ್ಸರ್ ಯಾವುದು ಬರ್ತದೆ ಸ್ನೇಹಿತರೆ, 76 ಆನ್ಸರ್ ಬರ್ತದೆ. ಸೊ 76 ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಈ ಲೆಕ್ಕ ತಿಳಿದಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಯಾರ್ಯಾರಿಗೆ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ಗಳು ಗೊತ್ತಿರ್ತಾವಲ್ಲ ಅವರು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸ್ನೇಹಿತರೆ. ಸೊ ಈ ಕ್ವಶನನ್ನು ನೋಡ್ರಿ. ದ ರೇಷಿಯೋ ಆಫ್ 2 numbers are 4:7. If 20 is added both numbers, then their ratio becomes 3:4. Then this ratio becomes 3:4. ಸ್ನೇಹಿತರೆ ಇದು ಕೂಡ ನೋಡ್ರಿ. A tailor saves 7 times. ಸೊ ಈಗೇನು ಹಿಂದೆ ಒಂದು ಲೆಕ್ಕ ಓಡಿಸಿದಲ್ಲ ಅದನ್ನು ನೆಕ್ಸ್ಟ್ ಎಲ್ಲ ಲೆಕ್ಕ ಮುಗಿದ ಮೇಲೆ ಬಿಡಿಸೋನು. ಸೊ ಈಗ ನೆಕ್ಸ್ಟ್ ಲೆಕ್ಕ ನೋಡ್ರಿ. ಅ ಟೇಲರ್ ಸೀವ್ಸ್ 7 times ಆ್ಯಸ್ ಮೆನಿ ಕ್ಲೋತ್ಸ್ ಇನ್ಕರೆಕ್ಟ್ಲಿ. ಸೊ ಈಗ ಇದು ಕೂಡ ಏನೈತಿ, ಆ ದರ್ಜಿ ಒಬ್ಬಂದು ಏನು ಲೆಕ್ಕ ಬಿಡಿಸಿದಲ್ಲ ಇದಾಗ ಅದೇ ಸೇಮ್ ಐತಿ. ಸೊ ಅವ ಏನು ಮಾಡಿದಾನಂತ, ಒಬ್ಬ ಟೇಲರ ಈ ಲೆಕ್ಕದಾಗ 1 ಬಟ್ಟೆಯನ್ನು ಕರೆಕ್ಟ್ ಹೊಲಿಬೇಕಂದ್ರೆ 7 ಬಟ್ಟೆಯನ್ನು ತಪ್ಪು ಹೊಲಿದಿರ್ತಾನಂತ. ಸೊ ಆ ದರ್ಜಿ ಟೋಟಲ್ ಎಷ್ಟು ಹೊಲಿದಾನಂತ, ನಮಗೆ 136 ಬಟ್ಟೆಯನ್ನು ಹೊಲಿದಿದ್ದಾನಂತ. ಸೊ ಹಾಗಾದ್ರೆ ಕರೆಕ್ಟ್ ಹೊಲದಂಥ ಬಟ್ಟೆಗಳು ಎಷ್ಟಂತ ಕೇಳಿದಾನ. ಸೊ ಇಲ್ಲಿ ಏನು ಮಾಡಬೇಕು, 8x = 136. 8 1 8 8ರ ಮಗ್ಯಾಗ ಮತ್ತು ಎಷ್ಟು ಹೋಯ್ತು, 8 6 8 7 56. ಸೊ ಎಕ್ಸ್ನ ಬೆಲೆ 17 ಬಂತು ಸ್ನೇಹಿತರೆ. ಸೊ 17 ಬಟ್ಟೆಯನ್ನು ಹೊಲಿದಾಗ ಸೊ 17 ಬಟ್ಟೆ ನಮಗೆ ಕರೆಕ್ಟ್ ಆದಂಥ ಆನ್ಸರ್ ಬಂತು. ಸೊ ಟೋಟಲ್ ಎಷ್ಟು ಬಂತು, ಎಕ್ಸ್ನ ಬೆಲೆ 17 ಅಂದ್ರೆ. ಸೊ ಇಲ್ಲಿ ನಮಗೆ ಎಷ್ಟೈತಿ, 1 ಬಟ್ಟೆ ಐತಿ. ಸೊ 1 ಯೂನಿಟ್ಗೆ 17ನ್ನು ಇಂಟು ಮಾಡಿದ್ರೆ 17 ಬಂತು. ಸೊ ಆನ್ಸರ್ ಎಷ್ಟು ನಮಗೆ 17. ಸೊ ಇಲ್ಲಿ ನಮಗೆ ಕ್ವಶನ್ ಏನು ಕೇಳಿದಾನ, ಎಷ್ಟು ಬಟ್ಟೆಗಳನ್ನು ಕರೆಕ್ಟಾಗಿ ಹೊಲಿದಿದ್ದಾನ ಅಂದ್ರೆ 130 ಬಟ್ಟೆಯಲ್ಲಿ ಎಷ್ಟು ಬಟ್ಟೆಯನ್ನು ಕರೆಕ್ಟ್ ಹೊಲಿದಿದ್ದಾನಂತವ, 17 ಬಟ್ಟೆಗಳನ್ನು ಮಾತ್ರ ಕರೆಕ್ಟ್ ಹೊಲಿದಿದ್ದಂತ. ಇನ್ನು ಮಿಕ್ಕಿದಂಥ ಬಟ್ಟೆಗಳನ್ನು ತಪ್ಪು ಹೊಲಿದಿರ್ತಾನ. ಸೊ ಈ ಲೆಕ್ಕ ತಿಳಿತಂತ ಅಂದ್ಕೊಳ್ತೀನಿ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಿರ್ಬೋದು,
if two numbers are in the ratio 8:11 and the ratio becomes 14:17. ಸೊ ಈ ಲೆಕ್ಕವನ್ನು ಸ್ನೇಹಿತರೆ ಈಗಾಗಲೇ ಬಿಡಿಸಿದೆವು, ಮತ್ತು ರಿಪೀಟ್ ಆಗೈತೆ ಅಂದ್ಕೊಳ್ತೀನಿ ಈ ಲೆಕ್ಕ. 2:3. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಫ್ ಟೂ ನಂಬರ್ಸ್ ಆರ್ ಇನ್ ದ ರೇಷಿಯೋ 2:3 ಆ್ಯಂಡ್ ದ ರೇಷಿಯೋ ಬಿಕಮ್ಸ್ 3:4 ವೆನ್ 8 ಈಸ್ ಆ್ಯಡೆಡ್ ಆಫ್ ಬೋತ್ ದ ನಂಬರ್ಸ್ ದೆನ್ ದ ಸಮ್ ಆಫ್ ದಿ ನಂಬರ್ಸ್ ಈಸ್. ಅಂದರೆ ಇಲ್ಲಿ ಏನು ಕೇಳಿದಾನಂತ, ಎರಡು ಸಂಖ್ಯೆಗಳು 2 ಮತ್ತು 3 ಅನುಪಾತದಲ್ಲಿದ್ದರೆ ಮತ್ತು ಎರಡು ಸಂಖ್ಯೆಗಳಿಗೆ 8ಅನ್ನು ಸೇರಿಸಿದಾಗ ಆ ಅನುಪಾತವು 3:4 ಆಗುತ್ತೆ ಅಂತ. ಹಾಗಾದರೆ ಆ ಸಂಖ್ಯೆಗಳ ಮೊತ್ತವನ್ನು ಕೇಳಿದಾನ. ಸೊ ಇಲ್ಲಿ ಸ್ನೇಹಿತರೆ ಮೊದಲಿಗೆ ಏನು ಮಾಡೋನು, ಮೊದಲಿಗೆ ಇದ್ದ ಅನುಪಾತ ಎಷ್ಟೈತಿ, 2:3 ಐತಂತ. ಸೊ ಇದಕ್ಕೆ ಏನು ಮಾಡ್ತಾನಪ್ಪ ಅಂತ 8ಅನ್ನು ಪ್ಲಸ್ ಮಾಡ್ತಾನಂತ. ಸೊ ಹಾಗಾಗಿ ಅವಾಗ ಎಷ್ಟಕ್ಕತ್ತಿ ನಮಗೆ 3:4 ರೇಷಿಯೋ ಸಿಗ್ತದಂತ. ಸೊ 2ಕ್ಕೂ 8ಅನ್ನು ಪ್ಲಸ್ ಮಾಡ್ತಾನಂತ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಇದೀಗ ಲಾಸ್ಟ್ ಟೈಮ್ ಒಂದು ಲೆಕ್ಕ ಹೆಂಗೆ ಮಾಡಿದ್ವು, ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ, 1 ಐತಿ. ಸೊ ಇದಕ್ಕೆ 1 ಐತಿ. ಹಾಗಾದ್ರೆ 1 ಯೂನಿಟ್ ಅಂದ್ರೆ ನಮಗೆ ಎಷ್ಟು ಸಿಕ್ಕಂಗೈತಿಲ್ಲ, 8 ಸಿಕ್ಕಂಗೈತಿ. ಸೊ 1 ಯೂನಿಟ್ ಅಂದ್ರೆ 8 ಆಯಿತು. ಸೊ ನಮಗಿಲ್ಲಿ ಏನು ಕೇಳಿದಾನೆ, 2 ಸಂಖ್ಯೆಗಳನ್ನು ಸೇರಿಸಿದಾಗ ಬರುವಂಥ ಮೊತ್ತವನ್ನು ಕೇಳಿದಾನ. ಸೊ ಈ 8ಅನ್ನು ಸ್ಟಾರ್ಟಿಂಗ್ ಇದ್ದದಕ್ಕೆ 2ಕ್ಕೂ ಇಂಟು ಮಾಡಿರಿ. 8 2 16 ಪ್ಲಸ್ 8 3 24. ಸೊ ಟೋಟಲ್ 24 ಪ್ಲಸ್ 16 ಮಾಡಿರಿ ಎಷ್ಟು ಬರ್ತೈತಿ, 40 ಆನ್ಸರ್ ಬರ್ತದ. ಸೊ ಸ್ನೇಹಿತರೆ ಆನ್ಸರ್ 40 ಐತಿ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯ ಲೆಕ್ಕವನ್ನು ಯಾವ ರೀತಿ. ಸೊ ಇವೆಲ್ಲ ಸ್ನೇಹಿತರೆ ಯಾವಾಗ ಬಿದ್ದಿದ್ದಾವಪ್ಪ ಅಂದ್ರೆ, ಸೊ ಇವೆಲ್ಲ ಲೆಕ್ಕಗಳು ಕೂಡ ಪ್ರೀವಿಯಸ್ ಇಯರ್ SSC GD 2021 ಮತ್ತು 22ರಲ್ಲಿ ಬಿದ್ದಂಥ ಕ್ವಶನ್ಗಳು ಕೂಡ ಇವೆಲ್ಲ ಆಗಿದ್ದಾವೆ. ಸೊ ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ಮುಂದಿನ ಕ್ವಶನ್ ನೋಡ್ರಿ, ಇಷ್ಟು ಮಟ್ಟ ಸಮ್ ಇತ್ತು, ಈಗ ಡಿಫರೆನ್ಸ್ ಕೇಳಿದಾನ. ಸೊ ಇಫ್ A and B are in the ratio 4:5 and the difference of their squares is 81, what is the value of A? ಅಂದರೆ ಇಲ್ಲಿ ಏನು ಕೇಳಿದಾನ, A ಮತ್ತು B ಯು 4:5 ಅನುಪಾತದಲ್ಲಿದ್ದರೆ ಮತ್ತು ಅವುಗಳ ವರ್ಗ ಸಂಖ್ಯೆಯ ವ್ಯತ್ಯಾಸವು 81 ಆಗಿದ್ದರೆ A ಯ ಮೌಲ್ಯ ಎಷ್ಟು ಅಂತ ಕೇಳಿದಾನ. ಸೊ ಸ್ನೇಹಿತರೆ ಈ ಲೆಕ್ಕವನ್ನು ಬಿಡಿಸ್ರಿ. ಸೊ ಇಲ್ಲಿ ಮೊದಲಿಗೆ ಏನು ಕೊಟ್ಟಾನಪ್ಪ ಅಂದ್ರೆ ನಮಗೆ A ಆ್ಯಂಡ್ B ಆರ್ ಇನ್ ದ ರೇಷಿಯೋ 4:5 ರೇಷಿಯೋದಲ್ಲಿದ್ದಾವಂತ. ಸೊ ಇವುಗಳ ಸ್ಕ್ವೇರ್ನ ಡಿಫ್ರೆನ್ಸ್ ಎಷ್ಟಾಗಿದೆಪ್ಪ ಅಂದ್ರೆ 81 ಆಗೈತೆ. ಅಂದ್ರೆ ಇವು ಎರಡು x² ಮೈನಸ್ y² ಇಸ್ ಈಕ್ವಲ್ ಟು 81. ಸೊ ಈ ರೀತಿ ಆಗೈತಂತ. ಸೊ ನಮಗಿಲ್ಲಿ ಏನಕ್ಕಂತ ಅನುಪಾತ ಕೊಟ್ಟಾನ. ಸೊ ಹಾಗಾಗಿ ನಾವೇನು ಮಾಡೋಣ, 4x² ಮೈನಸ್ 5y² ಈಸ್ ಈಕ್ವಲ್ಸ್ ಟು 81 ಬಂತು. ಸೊ ಇಲ್ಲಿ ಏನು ಮಾಡೋಣ, 4x². ಸೊ ಎರಡೂ ಸ್ಕ್ವೇರ್ ಮಾಡಿದಾಗ ಅಂದಾನ. ಸೊ ಇವುಗಳನ್ನು ಸ್ಕ್ವೇರನ್ನು ಮಾಡೋಣ. 4 16x² ಮೈನಸ್ 5 25 y² ಅಥವಾ x² ಇಸ್ ಈಕ್ವಲ್ ಟು 81. ಸೊ 25ರಾಗ 16 ಕರೆ ಎಷ್ಟು ಇತ್ತು, 9 x² ಇಸ್ ಈಕ್ವಲ್ ಟು 81. ಸೊ ಇವು ಎರಡು ಏನದಾವಲ್ಲ ಸಂಖ್ಯೆಗಳ. ಸೊ ಇಲ್ಲಿ ಮೊತ್ತವನ್ನು ಎಕ್ಸ್, ಸೊ ಇಲ್ಲಿ ಎಕ್ಸ್ ಮತ್ತು y² ಐತೆ. ಸೊ ಇಲ್ಲಿ ಏನು ತೊಗೊಳು, ಎಕ್ಸನ್ನು ತೊಗೊಳು. ಸೊ ಇಲ್ಲಿ ಏನಾಯ್ತು, 9 1 9 ಸೊ ಎಕ್ಸ್ನ ಬೆಲೆ ಎಷ್ಟಾಯಿತು, 9 ಬಂತು. ಸೊ ಸಾರಿ, ಎಕ್ಸ್ನ ಬೆಲೆ 3 ಬರ್ತದೆ. ಯಾಕಪ್ಪ ಅಂದರೆ x² ಐತಿ, ಎಕ್ಸ್ನ ಬೆಲೆ 3 ಬರ್ತದೆ. ಸೊ ಇಲ್ಲಿ ಈ 3ಅನ್ನು ಇದ್ರೊಳಗೆ ಹಾಕ್ರಿ. 4 3 12 ಪ್ಲಸ್ 5 3 15 ಈಸ್ ಈಕ್ವಲ್ ಟು ಎಷ್ಟಕ್ಕತಿ 12 15. ಸೊ ಇಲ್ಲಿ ಏನು ಕೇಳಿದಾನ, ಎ ಯ ಮೌಲ್ಯವನ್ನು ಕೇಳಿದಾನ. ಸೊ ಸಾರಿ, ಎ ಯ ಮೌಲ್ಯ ಎಷ್ಟಕ್ಕತಿ 12 ಆಕತಿ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಎರಡಕ್ಕೂ ಸಮ್ ಕೇಳಿದಂದ್ರೆ 27 ಆಕತಿ. ಹಾಗಾಗಿ ನಮಗೆ ಇಲ್ಲಿ ಏನು ಕೇಳಿದಾನ, ಕೇವಲ ಎ ಯ ಮೌಲ್ಯವನ್ನು ಕೇಳಿದಾನ. ಸೊ ಬಿ ಯ ಮೌಲ್ಯ ಎಷ್ಟಕ್ಕತಿ 15. ಸೊ ಈ ಲೆಕ್ಕ ತಿಳಿತಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಏನು ಕೊಟ್ಟಾನ, ನಮಗೆ ಸ್ಕ್ವೇರ್ನನ್ನು ಕೊಟ್ಟಾನ. ಸೊ ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸಾರಿ, ಸೊ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಮುಂದಿನ ಲೆಕ್ಕ ಯಾವುದೈತಪ್ಪ ಅಂದ್ರೆ, ಇಫ್ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ 3:4 ಆ್ಯಂಡ್ ದ ಡಿಫ್ರೆನ್ಸ್ ಆಫ್ ದೇರ್ ಸ್ಕ್ವೇರ್ ಈಸ್
28 ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ. ಇದು ಕೂಡ ಇದೇಗಿನ ಏನು ಪ್ರಿವಿಯಸ್ ಲೆಕ್ಕ ಬಿಡಿಸಿದಲ್ಲ ಅದೇ ಸೇಮ್ ಲೆಕ್ಕ ಐತಿ. ಸೊ ಈ ಲೆಕ್ಕವನ್ನು ಕೂಡ ಮಾಡ್ರಿ ಸ್ನೇಹಿತರೆ. ಸೊ ಇಲ್ಲಿ ಏನೈತಿ, ಎ ಮತ್ತು ಬಿ ಯ ಒಂದು ಅನುಪಾತ ಏನು ಕೊಟ್ಟಾನ, 3:4 ಕೊಟ್ಟಾನ, ಮತ್ತು ಅವುಗಳ ವರ್ಗ ಸಂಖ್ಯೆಗಳ ವ್ಯತ್ಯಾಸ ಏನು ಕೊಟ್ಟಾನ, 28 ಕೊಟ್ಟಾನ. ಸೊ ಹಾಗಿದ್ರೆ ಎ ಯ ಮೌಲ್ಯವನ್ನು ಕಂಡುಹಿಡಿ ಅಂತ ಕೊಟ್ಟಾನ. ಸೊ ಇಲ್ಲಿ ಕೂಡ ಏನು ಮಾಡೋಣ, ಫಸ್ಟ್ 3:4 ಏನಾಗೈತಿ ಅನುಪಾತ ಕೊಟ್ಟಾನ. ಸೊ ಇಲ್ಲಿ ಏನು ಕೊಟ್ಟಾನ, ವರ್ಗ ಸಂಖ್ಯೆಗಳ ವ್ಯತ್ಯಾಸವನ್ನು ಕೊಟ್ಟಾನ. 3x² - 4x² = 28 ಆಗತ್ತದ ಅಂತ. ಸೊ ಹಾಗಾಗಿ 3x² ಅಂದ್ರೆ 9x². ಸೊ ಇಲ್ಲಿ ಏನೈತಿ, ಟೋಟಲ್ ಹೋಲ್ ಸ್ಕ್ವೇರ್ ಆಕತಿ. 9x² - 16x² = 28 ಆಗ್ತದ ಅಂತ. 16 × 9 ಎಷ್ಟು, 7x² = 28. 7 1 7 4 x² = 4 ಆದರೆ x = 2 ಆಗ್ತದ ಅಂತ. ಸೊ ಹಾಗಾದ್ರೆ ನಮಗೆ ಇಲ್ಲಿ ಯಾವುದರ ವ್ಯಾಲ್ಯೂ ಕೆ ಇದಾನ, ಎ ಯ ವ್ಯಾಲ್ಯೂವ 2 ಐತಿ, ಎ ಎಷ್ಟೈತಿ, ಇಲ್ಲಿ ಅನುಪಾತ 3 ಐತಿ. 3 2 ಅಷ್ಟ 6 ಬಂತು. ಎ ಯ ವ್ಯಾಲ್ಯೂ ನಮಗೆ ಎಷ್ಟೈತಿ, 6 ಐತಿ. ಸೊ ಇದರ ಆನ್ಸರ್ ಎಷ್ಟಕ್ಕತಿ, 6 ಆಕತಿ. ಸೊ ಅಕಸ್ಮಾತ್ ಬಿ ಯ ಮೌಲ್ಯವನ್ನು ಕೆ ಇದ್ದಂದ್ರೆ ಬಿಗೆ ಈ 2 ಇಂಟು ಮಾಡಿದ್ರೆ 8 ಬರ್ತಿತ್ತು. ಬಿ ಯ ಮೌಲ್ಯ 8 ಆಕೈತಿ. ಸೊ ಅಕಸ್ಮಾತ್ ಸಮ್ ಅನ್ನಕ್ಕೆ ಇದ್ದ, ಎ ಮತ್ತು ಬಿ ಯ ಸಮ್ ಅನ್ನಕ್ಕೆ ಇದ್ದಂದ್ರೆ 6 8 14 ಆಕೈತು. ಸಮ್ ಕೇರ ಇದು. ಸೊ ಈ ಕ್ವಶನ್ದಾಗ ನೀವು ನೋಡ್ತಿರ್ಬೋದು, ಒಂದು ಎ ಯ ಮೌಲ್ಯ ಕೇಳತಾನೋ, ಈ ಬಿಟ್ಟರೆ ಬಿ ಯ ಮೌಲ್ಯ ಕೇಳತಾನೋ, ಇಲ್ಲ ಸಮ್ ಕೇಳತಾನೋ. ಸೊ ಇವಿಷ್ಟು 3 ಥರನಾದ ಲೆಕ್ಕವನ್ನು ಕೇವಲ ಒಂದೇ ಕ್ವಶನಲ್ಲಿ ನಿಮಗೆ ಅರೈಸ್ ಮಾಡ್ತಾನೆ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಕ್ವಶನಲ್ಲಿ ನೀವು ಈ 3 ಕೂಡ ಕಲ್ಕೊತ ಹೋಗ್ರಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೋಡ್ತಿರ್ಬೋದು ನೆಕ್ಸ್ಟ್ ಕ್ವಶನ್. ಅಮಂಗ್ ದ 195 examination of certain school, the ratio of successful and unsuccessful students is 11:4. Had one more student pass, then the ratio of successful and unsuccessful would have been. ಅಂದರೆ ಏನು ಕೇಳಿದನಪ್ಪ ಅಂದ್ರೆ, ನಿರ್ದಿಷ್ಟ ಶಾಲೆಯ 995 ಪರೀಕ್ಷಾರ್ಥಿಗಳಲ್ಲಿ ಉತ್ತೀರ್ಣ ಮತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳ ಅನುಪಾತ ಎಷ್ಟೈತಪ್ಪ ಅಂದ್ರೆ 11:4 ಐತಂತ. ಇನ್ನು ಒಂದು ವಿದ್ಯಾರ್ಥಿ ಉತ್ತೀರ್ಣರಾದರೆ ಉತ್ತೀರ್ಣ ಮತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳ ಅನುಪಾತ ಎಷ್ಟಾಕೈತಿ ಅಂತ ಕೇಳಿದಾನೆ. ಸೊ ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಏನು ಮಾಡ್ಕೊಂಡು, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅದಾರ ಅಂತ 195. ಅಂದ್ರೆ ಟೋಟಲ್ ನಂಬರ್ ಆಫ್ ಎಕ್ಸಾಮಿನ್ಸ್ ಅಂದರೆ ಎಕ್ಸಾಮ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆ 195 ಐತಂತ. ಸೊ ಹಾಗಾಗಿ ಇಲ್ಲಿ ಏನೈತಿ, ಉತ್ತೀರ್ಣ ಅಂದರೆ ಸಕ್ಸಸ್ಫುಲ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಸ್ಟೂಡೆಂಟನ್ನು ಅನುಪಾತ ಎಷ್ಟೈತಂತ 11:4 ಐತಂತ. ಸೊ ಇಲ್ಲಿ ಏನಕ್ಕೆ ಇದಾನ, ಇನ್ನು ಒಬ್ಬ ವಿದ್ಯಾರ್ಥಿ ಇದರಲ್ಲಿ ಉತ್ತೀರ್ಣರಾದ್ರೆ, ಸೊ ಹಾಗಾದರೆ ಉತ್ತೀರ್ಣ ಮತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳ ಅನುಪಾತ ಎಷ್ಟಾಕತ್ತೆ ಅಂತ ಕೇಳಿದಾನ. ಸೊ ಒಬ್ಬ ವಿದ್ಯಾರ್ಥಿ ಉತ್ತೀರ್ಣ ಆಗ್ಬೇಕಂದ್ರೆ, ಸೊ ಈಗ ನಮಗೆ ಸಕ್ಸಸ್ಫುಲ್ ಸ್ಟೂಡೆಂಟನ್ನು ಟೋಟಲ್ ನಂಬರನ್ನು ಕಂಡುಹಿಡ್ಕೋಬೇಕು, ಅನ್ಸಕ್ಸಸ್ಫುಲ್ ಸ್ಟೂಡೆಂಟನ್ನು ಟೋಟಲ್ ನಂಬರನ್ನು ನಾವು ಕಂಡುಹಿಡ್ಕೋಬೇಕು. ಸೊ ನಮಗಿಲ್ಲಿ ಏನು ಕೊಟ್ಟಾನ, ಅನುಪಾತ ಕೊಟ್ಟಾನ. ಸೊ ಅನುಪಾತ ಅನ್ನೋ ಹಿಂಟನ್ನು ಕೊಟ್ಟಾನ, ಟೋಟಲ್ ನಂಬರನ್ನು ಕೊಟ್ಟಾನ. ಸೊ ಇಲ್ಲಿ ನಮಗೇನು ಸಿಗ್ತೈತಿ, ಸಕ್ಸಸ್ಫುಲ್ ಮತ್ತು ಅನ್ಸಕ್ಸಸ್ಫುಲ್ನ 2 ನಿರ್ದಿಷ್ಟವಾದ ಸಮ್ ಸಿಗ್ತಾವೆ. ಸೊ ಇಲ್ಲೇನು ಮಾಡೋಣ, 11 + 4 = 195. ಹೌದು, 15x = 195 ಆಗ್ತದೆ. ಸೊ 15 1 15 1 15 15 3 45. ಸೊ x = 13 ಬಂತು. ಸೊ ಈ 13ಅನ್ನು 11ಕ್ಕೆ ಇಂಟು ಮಾಡಿರಿ. 13 1 13 13 1 13 1 14 143 ಇಷ್ಟು. 13 4 ಎಷ್ಟಾಕತಿ, 52. ಹೌದು, 143 ಜನ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಅದಾರ, ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ಸ 52 ಜನ ಅದಾರ. ಸೊ ಸ್ನೇಹಿತರೆ, ಇಲ್ಲೇನಾಗತ್ತಪ್ಪ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಉತ್ತೀರ್ಣರಾದ್ರೆ ಅವಾಗ ಅನುಪಾತ ಎಷ್ಟಾಕತಿ ಅಂತ ಕೇಳಿದಾರ. ಸೊ ಒಬ್ಬ ವಿದ್ಯಾರ್ಥಿ ಉತ್ತೀರ್ಣ ಆದ್ರೆ ಅವಾಗ ಒಬ್ಬ ಅನುಪಾತ ಎಷ್ಟಾಕತಿ, 144 ಅನುಪಾತ 52 ಆಕತಿ. ಸೊ ಇವು ಎರಡುಗಳನ್ನು ಸೊ ಭಾಗಿಸಿ ನೋಡ್ರಿ ಎಷ್ಟು ಬರ್ತೈತೆ, 2. ಸೊ ಯಾವುದಾದ್ರೂ ಒಂದು ಕಾಮನ್ ಮಗ್ಗೆ ಹೋಗ್ತಾವನ್ನ ನೋಡ್ರಿ. ಸೊ 7 ಅಂತ ನೋಡೇನು, 2 7 2 7 2 2 ಅನುಪಾತ 2 2 2 6. ಸೊ ಇನ್ನೇನು ಮಾಡೋಣ, 2 3 2 6 2 1 2 3. ಸೊ 36 ಅನುಪಾತ 13 ಎಲ್ಲರ ಐತೆನ ನೋಡ್ರಿ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ,
ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ಎಕ್ಸ್ಟ್ರಾ ವಿದ್ಯಾರ್ಥಿ ಸಕ್ಸಸ್ಫುಲ್ ಆದ್ರೆ ಅವಾಗ ಅನುಪಾತ ಏನಾಕತಿ ಮತ್ತು 36:13 ಆಗ್ತದೆ. ಸೊ ಈ ಲೆಕ್ಕ ತಿಳಿತಂತ ಅಂದ್ಕೊಳ್ತೀನಿ. ಸೊ ನಮ್ಮ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಸ್ನೇಹಿತರೆ, ಮುಂದಿನ ಲೆಕ್ಕ ನೋಡ್ತಿರ್ಬೋದು. ದ ರೇಷಿಯೋ ಆಫ್ ದಿ ನಂಬರ್ ಆಫ್ raisins and chives in a dessert is 6:5. If 18 more chives nuts are added, this ratio becomes 6:11. Number of raisins in desserts ಅಂದ್ರೆ ಒಂದು ಸಿಹಿ ತಿನಿಸಿನಲ್ಲಿ ಇರುವ ಒಣ ದ್ರಾಕ್ಷಿ ಮತ್ತು ಗೋಡಂಬಿಗಳ ಸಂಖ್ಯೆ ಅನುಪಾತ ಎಷ್ಟೈತಂತ? 6:5 ಐತಂತ. ಹಾಗಿದ್ದರೆ ಇನ್ನೂ 18 ಗೋಡಂಬಿಗಳನ್ನು ಸೇರಿಸಿದರೆ ಈ ಅನುಪಾತದ ಸಂಖ್ಯೆ 6:11 ಆಕತ್ತಂತ. ಸೊ ಹಾಗಾದ್ರೆ ಸಿಹಿ ತಿನಿಸಿನಲ್ಲಿರೋ ಒಣ ದ್ರಾಕ್ಷಿಗಳ ಸಂಖ್ಯೆಯನ್ನು ಕೇಳಿದಾನ. ಸೊ ಈ ಲೆಕ್ಕ ಕೂಡ ಪ್ರಿವಿಯಸ್ ಒಂದು ಲೆಕ್ಕ ಇದೇ ಟೈಪ್ ಬಿಡಿಸಿದೆವು. ಈ ಲೆಕ್ಕವನ್ನು ಮಾಡಿ ನೋಡ್ರಿ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಫಸ್ಟ್ ಹಿಂಟ್ ಏನೇನು ಕೊಟ್ಟನೋ ಅದನ್ನು ಬಯಸ್ಕೊಂತ ಹೋಗ್ರಿ. ಒಂದು ಸಿಹಿ ತಿಂಡಿಯಲ್ಲಿ ಏನಾಗೈತಪ್ಪ ಅಂದ್ರೆ ಒಣ ದ್ರಾಕ್ಷಿ ಮತ್ತು ಗೋಡಂಬಿಗಳ ಅನುಪಾತ ಎಷ್ಟೈತಪ್ಪ ಅಂದ್ರೆ 6:5 ಐತಂತ. ಸೊ ಇದರಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ 18 ಎಕ್ಸ್ಟ್ರಾ ಗೋಡಂಬಿಗಳನ್ನು ಸೇರಿಸಿದಾಗ ಅನುಪಾತ ಎಷ್ಟಾಕತ್ತಂತ? 6:11 ಆಕತ್ತಂತ. ಸೊ ಇಲ್ಲಿ ಒಣ ದ್ರಾಕ್ಷಿ ಏನರ ಅನುಪಾತ ಚೇಂಜ್ ಆಗೈತನ? ಇಲ್ಲ, ಎರಡು ಕಡೆ ಸೇಮ್ ಐತೆ. ಹಾಗಾಗಿ ಗೋಡಂಬಿಗಳ ಅನುಪಾತ ಒಂದು 5 ಇತ್ತು, ಇಲ್ಲಿ 11 ಆಗೈತೆ. ಅವಾಗ ಯಾವಾಗ 18 ಕೊಡಿಸಿದ. ಸೊ 11 ಮತ್ತು 5 ಡಿಫ್ರೆನ್ಸ್ ಐತಿ 6 ಐತಿ. ಸೊ 6 ಯೂನಿಟ್ ಅಂದ್ರೆ 18 ಗೋಡಂಬಿಗಳು. ಸೊ 6 ಒಂದ್ಲೆ 6 ಮೂರಲೆ ಅಂದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ 1 ಯೂನಿಟ್ ಅಂದ್ರೆ 3 ಇದಕ್ಕತ್ತೆ 3 ವ್ಯಾಲ್ಯೂ ಆಕತಿ. ಸೊ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ಏನು ಕೇಳಿದಾನ? ಒಣ ದ್ರಾಕ್ಷಿಗಳ ಸಂಖ್ಯೆ ಕೇಳಿದಾನ. ಸೊ 1 ಯೂನಿಟ್ ಅಂದ್ರೆ 3 ವ್ಯಾಲ್ಯೂ ಆದ್ರೆ ಸೊ 6 ಯೂನಿಟ್ ಅಂದರೆ ಎಷ್ಟಾಕತಿ? 18 ಆಕತಿ. ಸೊ ಒಣ ದ್ರಾಕ್ಷಿಗಳ ಸಂಖ್ಯೆ ಎಷ್ಟಾಗೈತಪ್ಪ ಅಂದ್ರೆ ಇಲ್ಲಿ 18 ಆಕತಿ. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಸೊ ಯಾರ್ಯಾರ್ದು ಆಪ್ಷನ್ ಡಿ ಬಂದತ್ಲ ಅವ್ರದ್ದು ರೈಟ್ ಆನ್ಸರ್ ಆಗ್ತದೆ ಸ್ನೇಹಿತರೆ. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಮುಂದಿನ ಲೆಕ್ಕ ನೋಡ್ತಿರ್ಬೋದು. ದ ರೇಷಿಯೋ ಆಫ್ ದಿ ನಂಬರ್ಸ್ ಆಫ್. ಸೊ ಇದು ಕೂಡ ಸೇಮ್ ಐತಿ. ಸೊ ಇಲ್ಲಿ ಏನೈತಿ? ಒಂದು ಸಿಹಿ ತಿನಿಸಿನಲ್ಲಿ ಇರುವ ಒಣ ದ್ರಾಕ್ಷಿ ಮತ್ತು ಗೋಡಂಬಿಗಳ ಸಂಖ್ಯೆ ಅನುಪಾತವು 11:12 ಆಗೈತೆ ಅಂತ. ಸೊ ಇನ್ನೂ 45 ಗೋಡಂಬಿಗಳನ್ನು ಸೇರಿಸಿದಾರೆ. ಸೊ ಆ ಅನುಪಾತ ಏನಾಕತ್ತಪ್ಪ ಅಂದ್ರೆ 11:21 ಆಗ್ತದಂತ. ಸೊ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಒಣ ದ್ರಾಕ್ಷಿಯನ್ನು ಕೇಳಿದಾನ. ಸೊ ಈ ಲೆಕ್ಕವನ್ನು ಮಾಡಿ ನೋಡ್ರಿ ಸ್ನೇಹಿತರೆ. ಸೊ ಇದು ಪ್ರಿವಿಯಸ್ ಕ್ವಶನನ್ನು ಬಿಡಿಸಿದ್ದೇವೆ. ಸೊ ಹಾಗಾಗಿ ಈ ಲೆಕ್ಕವನ್ನು ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇಲ್ಲಿ ಮೊದಲಿಗೆ ಹಿಂಟ್ ಏನು ಕೊಟ್ಟಾನಪ್ಪ ಅಂದ್ರೆ, ಸೊ ಯಾರ್ಯಾರ್ದು ಆನ್ಸರ್ ಬಂದದ್ದು ನೋಡ್ರಿ, ಅವ್ರು ಇನ್ನೂ ಒಂದು ಸತ ಈ ಲೆಕ್ಕವನ್ನು ನೋಡ್ರಿ. ಸೊ ಸಿಹಿ ತಿನಿಸು ಗೋಡಂಬಿ ಮತ್ತು ಸೇಮ್ ಒಣ ದ್ರಾಕ್ಷಿ ಮತ್ತು ಗೋಡಂಬಿಗಳ ಅನುಪಾತ ಎಷ್ಟೈತಪ್ಪ ಅಂದ್ರೆ 11:12 ಐತೆ. ಸೊ ಈಗ ಫಾರ್ ಎಕ್ಸಾಂಪಲ್, ಸೊ ಈಗ ಹಳ್ಳಿಗಳಲ್ಲಿ ಆಗಿರ್ಬೋದು, ಯಾವುದೋ ಫಂಕ್ಷನಲ್ಲಿ ಒಂದು ಪಾಯಸವನ್ನು ಮಾಡಿದಾಗ ಸೊ ಅದರಲ್ಲಿ ಏನಾಗಿತ್ತಪ್ಪ ಅಂದ್ರೆ 11 ಒಣ ದ್ರಾಕ್ಷಿಯನ್ನು ಹಾಕಿದಾರಂತ, 12 ಗೋಡಂಬಿಯನ್ನು ಹಾಕಿದಾರಂತ. ಸೊ ಇಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಯಾವುದೋ ಒಬ್ಬ ಕುಕ್ ಬಂದು 40 ಇದಕ್ಕೇನು ಮಾಡ್ತಾನಂತ 45 ಗೋಡಂಬಿಗಳನ್ನು ಸೇರಿಸ್ತಾನಂತ. ಸೊ ಅವಾಗ ಏನಾಕೈತಿ ಮತ್ತು ಅನುಪಾತ 11:21 ಆಕತ್ತಂತ. ಸೊ ಹಾಗಾದ್ರೆ ಸಿಹಿ ತಿನಿಸಿನಲ್ಲಿರೋ ಒಣ ದ್ರಾಕ್ಷಿಯ ಸಂಖ್ಯೆಯನ್ನು ಕೇಳಿದಾನ. ಅಂದರೆ ಪಾಯಸದಲ್ಲಿರೋ ಒಣ ದ್ರಾಕ್ಷಿಯ ಸಂಖ್ಯೆ ಎಷ್ಟಾಕತಿ ಅಂತ ಕೇಳಿದಾನ. ಸೊ ಇಲ್ಲಿ ನೋಡ್ತಿರ್ಬೋದು ಮತ್ತು ಒಣ ದ್ರಾಕ್ಷಿಯಲ್ಲಿ ಏನಾರ ಚೇಂಜಸ್ ಐತನ. ಸೊ ಆ ಕುಕ್ಕ ಒಣ ದ್ರಾಕ್ಷಿಯನ್ನು ಹಾಕಿಲ್ಲ. ಸೊ ಹಾಗಾಗಿ ಆ ಥರ ಅನುಪಾತ ಎಷ್ಟೈತಿ? 11 ಐತಿ. ಸೊ ಗೋಡಂಬಿ ಮೊದಲು 12 ಇತ್ತು, ಅದಾದ್ಮೇಲೆ 45 ಆ್ಯಡ್ ಮಾಡಿದಾಗ 21 ಆಗತ್ತಂತ. ಸೊ 12 ಮತ್ತು 21 ನಡುವಿನ ಡಿಫ್ರೆನ್ಸ್ ಎಷ್ಟೈತಿ? 9 ಐತಿ. ಸೊ 9 1 9 5 ಅಂದ್ರೆ ಒಂದು ಅನುಪಾತ ಅಂದ್ರೆ 5 ಗೋಡಂಬಿಗಿರ್ಬೋದು, 5 ಒಣ ದ್ರಾಕ್ಷಿ ಅಂದ್ರೆ ಒಂದು ಅನುಪಾತ ಅಂದ್ರೆ 5 ಯೂನಿಟ್ ಆಕತಿ. ಸೊ ಹಾಗಾಗಿ ಏನು ಕೇಳಿದಾನ? ಒಣ ದ್ರಾಕ್ಷಿಗಳ ಸಂಖ್ಯೆಯನ್ನು ಕೇಳಿದಾನ. ಒಂದು ಫಾರ್ ಎಕ್ಸಾಂಪಲ್ 1 ಅನುಪಾತ ಅಂದ್ರೆ 5 ಒಣ ದ್ರಾಕ್ಷಿಗಳು ಅಂದ್ರೆ 11 ಅನುಪಾತ ಅಂದ್ರೆ ಎಷ್ಟಾಕತಿ? 11 ಅನುಪಾತ ಅಂದ್ರೆ 55 ಒಣ ದ್ರಾಕ್ಷಿಗಳು ಅಂದ್ರೆ ಟೋಟಲ್ ಆ ಪಾಯಸದಲ್ಲಿರೋ ಒಣ ದ್ರಾಕ್ಷಿಗಳ ಸಂಖ್ಯೆ 55 ಆಕತ್ತಂತ. ಸೊ ಈ ಲೆಕ್ಕದ ಆನ್ಸರ್ ಎಷ್ಟೈತಿ? ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ನಮ್ಮ ಮುಂದಿನ ಲೆಕ್ಕಕ್ಕೆ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಿರ್ಬೋದು ಅಮಾಂಗ್ 132 ಎಕ್ಸಾಮಿನ್ಸ್. ಸೊ ಇಲ್ಲೂ ಕೂಡ ಸೇಮ್ ಐತಿ. ಇದೀಗ ಲಾಸ್ಟ್ ಟೈಮ್ ಒಬ್ಬ ಎಕ್ಸ್ಟ್ರಾ ಬಂದರೆ ಎಷ್ಟಾಕತ್ತೆ ಅಂತ ಏನು ಲೆಕ್ಕ ಬಿಡಿಸಿದ್ವಲ್ಲ ಅದು ಸೇಮ ಲೆಕ್ಕ ಐತೆ. ಸೊ ಇದನ್ನು ಕೂಡ ಬಿಡಿಸಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಅಮಾಂಗ್ ದ 132 ಎಕ್ಸಾಮಿನ್ಸ್
ಆಫ್ ಅ ಸರ್ಟೇನ್ ಸ್ಕೂಲ್ ದ ರೇಷಿಯೋ ಆಫ್ ಸಕ್ಸಸ್ಫುಲ್ ಟು ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಈಸ್ 9:2. had 4 more students passed ದೆನ್ ದ ರೇಷಿಯೋ ಆಫ್ ಸಕ್ಸಸ್ಫುಲ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ಸ್. ಅಂದರೆ ಇಲ್ಲೂ ಸೇಮ್ ನಿರ್ದಿಷ್ಟ ಶಾಲೆಯ 132 ಪರೀಕ್ಷಾರ್ಥಿಗಳಲ್ಲಿ ಉತ್ತೀರ್ಣ ಮತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳ ಅನುಪಾತ ಎಷ್ಟಾಗೈತೆ ಅಂತ 9:2. ಇನ್ನೂ 4 ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಉತ್ತೀರ್ಣರಾದ್ರೆ ಅದರಲ್ಲಿ ಉತ್ತೀರ್ಣ ಮತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳ ಅನುಪಾತ ನೆಕ್ಸ್ಟ್ ಎಷ್ಟಾಗತ್ತೆ ಅಂತ ಕೇಳಿದಾನಂತ. ಸೊ ಇಲ್ಲ ನೋಡ್ತಿರುವಷ್ಟೇ ಟೋಟಲ್ ಎಷ್ಟೈತಿ 132 ಟೋಟಲ್ ನಂಬರ್ ಆಫ್ ಎಕ್ಸಾಮಿನರ್ಸ್ ಅದಾರಂತ. ಸೊ ಅದರಲ್ಲಿ ಏನಾಗೈತಪ್ಪ ಅಂದ್ರೆ ಸಕ್ಸಸ್ಫುಲ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಎಷ್ಟಾಗೈತೆ ಅಂದ್ರೆ 9:2 ಐತಂತ. ಸೊ ಇಲ್ಲಿ ಏನಾಗೈತಿ 132 ವಿದ್ಯಾರ್ಥಿಗಳು ಟೋಟಲ್ ಅದಾರ. ಸೊ ಇದರಲ್ಲಿ 9 ಜನ ಪಾಸ್ ಆಕಾರಂತ 2 ಜನ ಫೇಲ್ ಆಕಂತ. ಸೊ ಈ ಅನುಪಾತದಲ್ಲಿ ಸಕ್ಸಸ್ಫುಲ್ ಮತ್ತು ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಐತಿ. ಸೊ ಹಾಗಿದ್ರೆ ಏನಾಕತ್ತಂತ ಅದಾದ್ಮೇಲೆ 4+ ಸ್ಟೂಡೆಂಟ್ಸ್ ಇನ್ನೂ ಪಾಸ್ ಆದ್ರೆ ಆ ಅನುಪಾತ ಎಷ್ಟಾಕತಿ. ಹಾಗಾದ್ರೆ ನಮಗೆ 4+ ಸ್ಟೂಡೆಂಟ್ ಪಾಸ್ ಆದ್ರೆ ಅಂದ್ರೆ ಆ ಅನುಪಾತ ಎಷ್ಟಾಕತಿ ಅಂತ ಕಂಡು ಹಿಡ್ಕೋಬೇಕಾದ್ರೆ ಸೊ ಟೋಟಲ್ ನಾವು ಪಾಸ್ ಆದಂಥ ಮತ್ತು ಫೇಲ್ ಆದಂಥ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಕಂಡು ಹಿಡ್ಕೋಬೇಕು. ಆ ಸಂಖ್ಯೆಗಳನ್ನು ಕಂಡು ಹಿಡ್ಕೋಬೇಕಾದ್ರೆ ಹಿಂಟ್ ಏನು ಕೊಟ್ಟಾನ 9, 2 ಅಂದರೆ 9x + 2x = 132 ಆಕತಿ. 11x = ಎಷ್ಟಾಕತಿ 132. 11 1 11 1 11 2 ಅಂದರೆ ಎಕ್ಸ್ನ ಬೆಲೆ = 12 ಬಂತು. ಸೊ ಸ್ನೇಹಿತರೆ ಇಲ್ಲಿ ಏನಾಕತಿ ಈ ಎಕ್ಸ್ನ ಬೆಲೆನ ಆ ಅನುಪಾತದಲ್ಲಿ ತುಂಬ್ರಿ ಎಷ್ಟು ಬರ್ತೈತಿ ನೋಡ್ರಿ. ಸೊ ಎಕ್ಸ್ನ ಬೆಲೆ ಅನುಪಾತದಲ್ಲಿ ಅಂದ್ರೆ 12 9 ಅಷ್ಟ 108 ಮತ್ತು ಅನುಪಾತ 12 2 24. ಸೊ ಇಲ್ಲಿ ಏನಾಕತ್ತಂತ ಇನ್ನೂ 4 ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಪಾಸ್ ಆದರೆ ಎಷ್ಟಂತ 112 ಅನುಪಾತ 24. ಸೊ ಈಗೇನಕತಿ 112 ಅನುಪಾತ 24 ಆಗ್ತದೆ. 2 5 2 6 2 12 2 2 2 8 2 6 ಅದಾದ್ಮೇಲೆ 2 1 2 4 2 3. ಸೊ ಇಲ್ಲಿ ಏನು ಬರ್ತದೆ ಸ್ನೇಹಿತರೆ 14:3 ಇದರ ಆನ್ಸರ ಬರ್ತತಿ. ಬಟ್ 14:3. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಆಪ್ಷನ್ 5 ನೋಡ್ರಿ ಇಲ್ಲಿ. ಸೊ ಬಟ್ ಇಲ್ಲಿ ನೀವೇನು ಮಾಡ್ತಾರೆ ನಿರ್ದಿಷ್ಟ ಶಾಲೆಯಲ್ಲಿ 132 ಪರೀಕ್ಷಾರ್ಥಿಗಳಿದ್ದಾರೆ 112 ಮತ್ತು 24 ಅನುಪಾತ ರೂಪದಲ್ಲಿ ತೊಗೊಂಡ್ರಿ. ಬಟ್ ಇದನ್ನು ಇದೇ ರೀತಿ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ ನೋಡ್ರಿ ಇದನ್ನು ಇನ್ನೊಂದು ಮೆಥಡ್ ಮಾಡಿದಾಗ 112 ಅನುಪಾತ 20 ಈ ರೀತಿ ಮಾಡಿದಾಗ ಟೋಟಲ 2 5 2 6 2 10 ಅದಾದಮೇಲೆ 2 2 2 8 2 5. ಸೊ ಇವಾಗ ಎಷ್ಟು ಬರ್ತೈತಿ 28:5 ಬರ್ತದೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ನೀವೇನು ಮಾಡಿದ್ರಿ 14:3 ರೈಟ್ ಆನ್ಸರ್ ಮಾಡಿ ಬಂದುಬಿಟ್ಟಿದ್ರಿ. ಸೊ ಆಪ್ಷನ್ ಯಾವುದು ಕರೆಕ್ಟ್ ಇಲ್ಲ 28:5 ಕರೆಕ್ಟ್. ಸೊ ಈ ಆಪ್ಷನ್ ಯಾಕೆ ಕರೆಕ್ಟ್ ಆಕತ್ತಪ್ಪ ಅಂದ್ರೆ ಸೊ ಇಲ್ಲಿ ನೋಡ್ತಿರ್ಬೋದು ಇದೇಗಿನ ಲೆಕ್ಕದಾಗ ಟೋಟಲ್ ಎಕ್ಸಾಮಿನರ್ಗಳ ಸಂಖ್ಯೆಗಳನ್ನು ಕೊಟ್ಟಿದ್ರು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ನಿರ್ದಿಷ್ಟ ಶಾಲೆಯ ನಿರ್ದಿಷ್ಟ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿರ್ದಿಷ್ಟ ಅಂತ ಮೆನ್ಷನ್ ಮಾಡಿದಾಗ 2 ಪ್ಲಸ್ ಮಾಡಿದಾಗ ನಮಗೆ 132 ಬರಬೇಕು. ಸೊ ಇಲ್ಲಿ ನೋಡ್ರಿ 112 ಮತ್ತು 24 ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತೈತಿ 136 ಬರ್ತೈತಿ. ಬಟ್ ನಾವು ಇಲ್ಲಿ 132 ಬರ್ಬೇಕಂದ್ರೆ ಏನಾಕತಿ ಪ್ಲಸ್ 4 ಜನ ಪ್ಲಸ್ ಪಾಸ್ ಆದ್ರೆ ಅವಾಗ ಏನಾಕತಿ 4 ಜನ ಫೇಲ್ ಆಗುವಂಥ ಸಂಖ್ಯೆ ಕಡಿಮೆ ಆಕತಿ. ಸೊ ಹಾಗಾಗಿ ಏನಾಕತಿ ಇಲ್ಲಿ 108 ಇದ್ದದ್ದು 112 24 ಇದ್ದದ್ದು ಕೇವಲ 20ಕ್ಕೆ ಬರ್ತೈತಿ. ಸೊ ಈ ಅನುಪಾತವನ್ನು ನಾವು ಮಾಡಿದಾಗ 28:5 ಅನ್ನೋ ರೀತಿಯಲ್ಲಿ ಬರ್ತೈತೆ. ಸೊ ಈ ಲೆಕ್ಕ ಇಲ್ಲಿಗೆ ತಿಳಿದಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಇನ್ನು ಮುಂದಿನ ಲೆಕ್ಕ ನೋಡ್ತಿರ್ಬೋದು ಸ್ನೇಹಿತರೆ. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ ಲೆಕ್ಕ ನೋಡ್ತಿರ್ಬೋದು. ಈ ಲೆಕ್ಕ ಇಲ್ಲಿಗೆ ತಿಳಿತಂತ ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ ಲೆಕ್ಕ ನೋಡ್ರಿ. ಎ ಸಮ್ ಆಫ್ ಮನಿ ಈಸ್ ಡಿವೈಡೆಡ್ ಅಮಂಗ್ A, B, C, D in the proportion of 7:6:3:5. B gets to 70 more than C than the share of D. ಅಂದ್ರೆ ಇಲ್ಲಿ ಏನು ಕೇಳಿದಾನೆ ಅಂತ ಒಂದು ಟೋಟಲ್ ಸಮ್ಮನ್ನು ಕೊಟ್ಟಾನು. ಅಂದ್ರೆ ಎ ಮತ್ತು ಬಿ ಮತ್ತು ಸಿ ಅಂದರೆ 4 ಜನ ABCD ನಡುವೆ ಒಂದು ಸಮ್ಮನ್ನು ಹಂಚುತ್ತಾನೆ. ಅದು ಎಷ್ಟಪ್ಪ ಅಂದ್ರೆ ಅದೆಷ್ಟು ಅನ್ನೋದು ಒಂದು ಟೋಟಲ್ ಅಮೌಂಟನ್ನು ಕೊಟ್ಟಿಲ್ಲ. ಸೊ ABCD ನಡುವೆ ಒಂದು ಅಮೌಂಟನ್ನು ಯಾವ ಅನುಪಾತದಲ್ಲಿ ಹಂಚುತ್ತಾನಂದ್ರೆ 7:6:3:5 ಅನುಪಾತದಲ್ಲಿ ಹಂಚುತ್ತಾನಂತ. ಸೊ ಅದರಲ್ಲಿ ಏನಾಗೈತಂತ
ಬಿ ಯು ಸಿಗಿಂತ 200 ಹೆಚ್ಚು ಒಂದು ಹಣವನ್ನು ಪಡೆದೈತಿ. ಹಾಗಾದರೆ ಡಿಯ ಪಾಲು ಎಷ್ಟು ಅಂತ ಕೇಳಿದಾನೆ. ಸೊ ಇಲ್ಲಿ ಮೊದಲಿಗೆ ನಾವು ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿಯ ಅನುಪಾತವನ್ನು ಬರ್ಕೊಂಡು ಹಿಂಟ್ ಏನೇನು ಕೊಟ್ಟಾನ, ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿಯ ಅನುಪಾತ ಎಷ್ಟೈತಿ, 7 ಅನುಪಾತ 6 ಅನುಪಾತ 3 ಅನುಪಾತ 5 ಐತಿ. ಹಾಗಿದ್ರೆ ಇಲ್ಲಿ ಏನು ಹೇಳಿದಾನಂತ ಇನ್ನೊಂದು ಹಿಂಟ, ಬಿ ಯು ಸಿಗಿಂತ ಎಷ್ಟು ಹೆಚ್ಚಿಗೆ ಪಡ್ಕೊಂಡತಿ, 270 ಹೆಚ್ಚಿಗೆ ಪಡ. ಅಂದ್ರೆ ಸಿ ಮತ್ತು 270 ಕೂಡಿಸಿದಾಗ ಬಿಯ ವ್ಯಾಲ್ಯೂ ಆಕತಿ. ಮತ್ತು ಇಲ್ಲಿ ಸಿ ಮತ್ತು ಬಿಯ ನಡುವಿನ ಸಿ ಮತ್ತು ಬಿಯ ನಡುವಿನ ಡಿಫ್ರೆನ್ಸ್ ಎಷ್ಟೈತಿ, 3 ಐತಿ. ಹೌದು, ಇಲ್ಲಿಯೂ ಕೂಡ ನಾವೊಂದು ನೋಡೋಣ. ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು 270 ಬಂದತಿ. ನಮಗೆ ಅನುಪಾತದ ಪ್ರಕಾರ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು 3 ಬಂದತಿ. ಹಾಗಿದ್ರೆ ಇಲ್ಲಿ ನಮಗೆ ಒಂದು ವ್ಯಾಲ್ಯೂ ಸಿಗ್ತೈತಿ, 3 1 3 9 27 90. ಸೊ ಎಕ್ಸ್ ಅನ್ನೋದು ಎಷ್ಟು ಬಂತು ನಮಗಿಲ್ಲ, 90 ಬಂತು. ಹೌದು, ಎಕ್ಸ್ ಅನ್ನೋದು 90 ಬಂದ್ರೆ ಸೊ ಈ ಎಕ್ಸನ್ನು ನಮಗೆ ಯಾವ ವ್ಯಾಲ್ಯೂಕ್ಕೆ ಇದಾನ, ಡಿಯ ವ್ಯಾಲ್ಯೂಕ್ಕೆ ಇದಾನ. ಸೊ ಡಿಯ ವ್ಯಾಲ್ಯೂದಲ್ಲಿ ಎಕ್ಸನ್ನು ತುಂಬಿದ್ರೆ 9 5 45. ಹಾಗಾಗಿ 450 ಡಿಯ ವ್ಯಾಲ್ಯೂ ಆಕತಿ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈ ರೀತಿ ಕ್ವಶನ್ಗಳು ಕೂಡ ಹಲವಾರು ನಿಮಗೆ SSC JD ಯಲ್ಲಿ ಬೀಳಿಸಿರ್ತಾವೆ ಸ್ನೇಹಿತರೆ. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಲೆಕ್ಕ ತಿಳಿತಂತ ಅಂದ್ಕೊಳ್ತೀನಿ. ಮುಂದಿನ ಲೆಕ್ಕ ನೋಡ್ರಿ, ಸಮ್ ಆಫ್ ಮನಿ ಈಸ್ ಡಿವೈಡೆಡ್ ಅಮಂಗ್. ಇದು ಸೇಮ್ ಐತಿ. ಸೊ ಇದನ್ನು ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಸ್ನೇಹಿತರೆ. ಸೊ ಈ ಲೆಕ್ಕದಾಗ ಏನೈತೆ ನೋಡ್ರಿ, ಸಮ್ ಆಫ್ ಮನಿ ಈಸ್ ಡಿವೈಡೆಡ್ ಅಮಂಗ್ ಎ ಬಿ ಸಿ ಡಿ ಪ್ರಪೋರ್ಷನ್ 5:8:2:3. ಅಂದ್ರೆ ಬಿ ಈಸ್ ಗೆಟ್ಸ್ 390 ಮೋರ್ ದೆನ್ ಎ, ದ ಸೇರ್ ಆಫ್ ಡಿ ಈಸ್. ಅಂದರೆ ಇಲ್ಲಿ ಏನು ಕೇಳಿದಾನ, ಒಂದು ಹಣವನ್ನು ಎ ಮತ್ತು ಬಿ ಮತ್ತು ಸಿ ಮತ್ತು ಡಿಯ ನಡುವೆ 5:8:2:3 ರೀತಿಯಲ್ಲಿ ಹಂಚಿದ್ರೆ ಬಿಯ ಹತ್ರ ಏನಾಗೈತೆ ಅಂತ 380 ಹೆಚ್ಚು ಪಡೆದೈತಂತೆ ಯಾವುದಕ್ಕಿಂತ, ಎಕ್ಕಿಂತ. ಸೊ ಹಾಗಾದ್ರೆ ಡಿಯ ಪಾಲು, ಇಲ್ಲೂ ಕೂಡ ಏನು ಮಾಡಿದಾನೆ, ಡಿಯ ಪಾಲನ್ನು ಹೇಳಿದಾನೆ. ಸೊ ಇಲ್ಲಿ ಮೊದಲಿಗೆ ನಾವೇನು ಮಾಡೋಣ, ಅನುಪಾತಗಳನ್ನು ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಬಂದತಿ. ಸೊ 5:8:2:3 ರೂಪದಲ್ಲಿ. ಸೊ ಇಲ್ಲಿ ನಮಗೆ ಹಿಂಟ್ ಏನು ಕೊಟ್ಟಾನವ, ಬಿ ಯು ಎಗಿಂತ ಎಷ್ಟು ಹೆಚ್ಚಿಗೆ ಪಡೆದಂತ 390. ಅಂದ್ರೆ ಬಿ ಮತ್ತು ಎ ನಡುವಿನ ಡಿಫ್ರೆನ್ಸ್ 390 ಐತಿ. ಸೊ ಇಲ್ಲಿ ನೋಡ್ರಿ, ಎ ಮತ್ತು ಬಿ ನಡುವಿನ ಡಿಫ್ರೆನ್ಸ್ ಎಷ್ಟೈತಿ, ಅನುಪಾತದ ಪ್ರಕಾರ 3 ಐತಿ. 8 5 3. ಹೌದು. ಸೊ ಈ 3ರಿಂದ ಭಾಗವಡ್ರಿ, 3 1 3 3 ಅಂದ್ರೆ 130 ಬರ್ತದೆ. ಸೊ ಡಿಫ್ರೆನ್ಸ್ ನಮಗೆ ಅಂದ್ರೆ ಒಂದು ಯೂನಿಟ್ನ ವ್ಯಾಲ್ಯೂ 130 ಬಂತು. ಹಾಗಿದ್ರೆ ಡಿಯ ವ್ಯಾಲ್ಯೂ ಎಷ್ಟೈತಿ, ಇಲ್ಲಿ 3 ಐತಿ, 3 ಯೂನಿಟ್ ಐತಿ. 1 ಯೂನಿಟ್ನ ವ್ಯಾಲ್ಯೂ 136. 3 ಯೂನಿಟ್ನ ವ್ಯಾಲ್ಯೂ ಎಷ್ಟಾಕತಿ, 3 0 0 3 3 9 3 1 3 390 ಆಕತಿ. ಸೊ 390 ಆಪ್ಷನ್ದಾಗ ಎಲ್ಲಾರು ಐತೆನಾ ನೋಡ್ರಿ, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಆಪ್ಷನ್ ಎ ಯಾರ್ಯಾರ್ದು ಬಂದತ್ಲ ಅವ್ರದ್ದು ರೈಟ್. ಸೊ ಇಲ್ಲಿ ಮುಂದಿನ ಲೆಕ್ಕಕ್ಕೆ ನೋಡೋಣ್ರಿ. ಸೊ ಮುಂದಿನ ಲೆಕ್ಕ ನೋಡ್ತಿರ್ಬೋದು, 2 numbers are in the ratio 12:5. Their LCM is 960. What is the sum of their numbers? ಸೊ ಇದು HCM ಆ್ಯಂಡ್ LCM ಮೇಲಿನ ಲೆಕ್ಕ. ಸೊ ಇಲ್ಲಿ ನೆಕ್ಸ್ಟ್ ಲೆಕ್ಕ ನೋಡ್ರಿ, a flower shop has a total of 396 rows flowers in the ratio 7:9:2 in white, yellow and red color. ಸೊ ಈ ಲೆಕ್ಕವನ್ನು ಸ್ನೇಹಿತರೆ ನಾವು ಏನು ಮಾಡಿದೆವು, ಆಗಲೇ ಇದೇ ಟೈಪ್ ಸೇಮ್ ಲೆಕ್ಕವನ್ನು ಬಿಡಿಸಿದೆವು. ಸೊ ಮೇ ಬಿ ರಿಪೀಟ್ ಆಗೈತೆ ಅಂದ್ಕೊಳ್ತೀನಿ. ಈ ಲೆಕ್ಕವನ್ನು ಕೂಡ ನೀವು ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಈ ಲೆಕ್ಕ ರಿಪೀಟ್ ಆಗೈತಿ. ಸೊ ಇಲ್ಲಿ 22ನೇ ಈ ಲೆಕ್ಕವನ್ನು ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಅದಾದಮೇಲೆ 21ನೇದು ಇದೇಗೆ LCM ಮುಖಾಂತರ ಐತಿ, ಅದು ಈಸಿ ಲೆಕ್ಕ ಐತಿ, ಅದನ್ನು ಕೂಡ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ LCM ಮುಖಾಂತರ ಇದ್ದ ಲೆಕ್ಕ ಯಾವುದಪ್ಪ ಅಂದ್ರೆ, ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಇದು ಕೂಡ ರಿಪೀಟ್ ಆಗೈತೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಸೊ ಹಾಗಾದರೆ ಇವತ್ತಿನ ಈ ಕ್ವಶನಲ್ಲಿ ಹಲವಾರು ಕ್ವಶನ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ದು.
ಸೊ ಇಲ್ಲಿಗೆ ಸ್ನೇಹಿತರೆ ಇವತ್ತಿನ ಈ ಮಹಾ ಮ್ಯಾರಥಾನ್ ಕ್ಲಾಸ್ನಲ್ಲಿ ಬಿಡಿಸಿರ್ತಕ್ಕಂಥ ಲೆಕ್ಕಗಳು ಮುಗಿದು. ಸೊ ಈ ಲೆಕ್ಕದಲ್ಲಿ ಒಂದು 2 ಲೆಕ್ಕವನ್ನು ನಿಮಗೆ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿರಿ ಅಂತ ಹೇಳಿದ್ದೀನಿ. ಸೊ ಎಷ್ಟು ಜನ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ತಾರೆ ಅಂತ ನೋಡೋಣ. ಸೊ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಸ್ನೇಹಿತರೆ. ಇಲ್ಲಿಗೆ ಈ ಮಹಾ ಮ್ಯಾರಥಾನ್ ಲೈವ್ ಕ್ಲಾಸ್ನ ನಮ್ಮ ಮೊದಲನೇ ಮಹಾ ಮ್ಯಾರಥಾನ್ ಕ್ಲಾಸ್ನನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಹಾಗೆ ನಮ್ಮ PW ಯೂಟ್ಯೂಬ್ ಚಾನಲ್ನಲ್ಲಿ ಇಂಗ್ಲೀಷ್ ಕ್ಲಾಸಸ್ ಕೂಡ ನಡೀತಾ ಇದಾವೆ. ಸೊ ರೀಸನಿಂಗ್ ಕ್ಲಾಸಸ್ ಕೂಡ ಇನ್ಮೇಲಿಂದ ಡೈಲಿ ಮ್ಯಾರಥಾನ್ ಮುಖಾಂತರ ನಿಮಗೆ ಸ್ಟಾರ್ಟ್ ಆಗ್ತಾವೆ. ಸೊ ಎಲ್ಲ ಕ್ಲಾಸ್ಗಳನ್ನು ಹೀಗೆ ನೋಡಿ ಸ್ನೇಹಿತರೆ. ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಕೂಡ ಈ ಕ್ಲಾಸ್ಗಳನ್ನು ಶೇರ್ ಮಾಡಿರಿ. ಸೊ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದಕ್ಕೆ ಹೇಳ್ರಿ. ಸೊ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ಮ್ಯಾಥ್ಸ್ ಮಹಾ ಮ್ಯಾರಥಾನ್ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.